ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಮೊದಲನೇ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಆ ಮೊದಲನೇ ಅಧ್ಯಾಯ ಯಾವುದು ಅಂತ ಹೇಳಿದ್ರೆ ಇತಿಹಾಸದ ಅರ್ಥ ಮತ್ತು ಇತಿಹಾಸದ ವ್ಯಾಖ್ಯೆಗಳು ಅಂತ ಹೇಳಿ. ಚಾಪ್ಟರ್ 1 ಇತಿಹಾಸದ ಅರ್ಥ, ಮೀನಿಂಗ್ ಆಫ್ ದಿ ಹಿಸ್ಟ್ರಿ ಆ್ಯಂಡ್ ಡೆಫಿನೇಷನ್ಸ್ ಆಫ್ ದಿ ಹಿಸ್ಟ್ರಿ ಅಂತ. ಇತಿಹಾಸ ಅಂತಕ್ಕಂಥದ್ದು ಮಾನವನ ಜ್ಞಾನದ ಶ್ರೇಷ್ಠ ಶಾಖೆಗಳಲ್ಲಿ ಒಂದಾಗಿರೋದನ್ನು ನಾವು ಕಾಣ್ಬೋದು ಅಂತ. ಸೊ ಹಿಸ್ಟರಿ ಅಥವಾ ಇತಿಹಾಸ ಅಂತಕ್ಕಂಥ ಪದ ಯಾವ ರೀತಿಯಾಗಿ ಉತ್ಪನ್ನ ಆಯಿತು ಅಂತ ಹೇಳಿದ್ರೆ, ಹಿಸ್ಟರಿ ಎಂಬ ಪದ ಗ್ರೀಕ್ ಪದವಾಗಿರ್ತಕ್ಕಂಥ ಹಿಸ್ಟೋರಿಯಾ ಎಂಬ ಪದದಿಂದ ಏನಾಗೈತೆ ಅಂತ ಹೇಳಿದ್ರೆ ಉತ್ಪನ್ನವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂತ. ಈ ಹಿಸ್ಟೋರಿಯಾ ಅಂತಕ್ಕಂಥ ಪದದ ಅರ್ಥ ಏನು ಅಂತ ಹೇಳಿದ್ರೆ ತನಿಖೆ ಅಥವಾ ವಿಚಾರಣೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ಅಂತ. ಹಿಸ್ಟ್ರಿ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ದಿ ಗ್ರೀಕ್ ವರ್ಡ್ ಹಿಸ್ಟೋರಿಯಾ. ಹಿಸ್ಟೋರಿಯಾ ವಿಚ್ ಮೀನ್ಸ್ ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ. ಸೊ ಇಲ್ಲಿ ಹಿಸ್ಟ್ರಿ ಅಂತಕ್ಕಂಥ ಪದ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಕನ್ನಡದಲ್ಲಿ ಇತಿಹಾಸ ಎಂಬ ಪದ ಯಾವ ರೀತಿಯಾಗಿ ಬಂತು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಇತಿಹಾಸ ಅಥವಾ ಸಂಸ್ಕೃತದ ಪದವಾಗಿರ್ತಕ್ಕಂಥ ಇತಿಹಾಸ ಎಂಬ ಪದದಿಂದ ಏನಾಗುತ್ತೆ ಅಂತಂದ್ರೆ ಇತಿಹಾಸ ಪದ ಹುಡ್ಕೊಂಡಿರೋದನ್ನು ನಾವು ಕಾಣ್ಬೋದು. ಇತಿಹಾಸ ಅಂತಂದ್ರೆ ಏನು ಅಂತ ಹೇಳಿದ್ರೆ ಇಲ್ಲಿ ಖಚಿತವಾಗಿ ಘಟಿಸಿದ ಘಟನೆಗಳ ದಾಖಲೆ ಅಂತ ಹೇಳಿ ನಾವು ಇದನ್ನ ಕರಿತೀವಿ ಅಂತ. ದ ವರ್ಡ್ ಇತಿಹಾಸ ಇನ್ ಸಂಸ್ಕೃತ ಮೀನ್ಸ್ ಡೆಫಿನೆಟ್ ಇವೆಂಟ್ಸ್ ದ್ಯಾಟ್ ಹ್ಯಾವ್ ಅಕ್ಯೂರ್ಡ್ ಅಂತ. ಅಂದ್ರೆ ಖಚಿತವಾಗಿ ಘಟಿಸಿದ ಘಟನೆಗಳ ದಾಖಲೆಯನ್ನು ನಾವು ಇತಿಹಾಸ ಅಂತ ಹೇಳಿ ಕರಿತೀವಿ ಅಂತ. ಇತಿಹಾಸದ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಸತ್ಯಾನ್ವೇಷಣೆ ಅಂತ ಹೇಳಿ. ಹಿಸ್ಟ್ರಿ ದ ಪರ್ಪಸ್ ಆಫ್ ಹಿಸ್ಟ್ರಿ ಇಸ್ ಟು ಸಿ ಟ್ರುತ್ ಅಂತ ಹೇಳಿ. ಸತ್ಯಾನ್ವೇಷಣೆ ಇತಿಹಾಸದ ಪ್ರಮುಖ ಉದ್ದೇಶ ಆಗಿರೋದನ್ನು ನಾವು ಕಾಣ್ಬೋದು ಅಂತ. ವಿಶಾಲ ಅರ್ಥದಲ್ಲಿ ಹೇಳೋದಾದ್ರೆ ಇತಿಹಾಸ ಅಂತ ಹೇಳಿದ್ರೆ ಮಾನವನ ಜೀವನದ ಎಲ್ಲ ಆಯಾಮಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಇತಿಹಾಸ ಅಂತ ಹೇಳಿ ಕರಿತೀವಿ ಅಂತ. ಫಾರ್ ಎಕ್ಸಾಂಪಲ್ ಸಾಮಾಜಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಕಲೆ ವಾಸ್ತುಶಿಲ್ಪ ಆಗಿರ್ಬೋದು, ಶಿಕ್ಷಣ ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು, ಇವೆಲ್ಲವುಗಳ ಕುರಿತಾಗಿ ಅಧ್ಯಯನ ಮಾಡೋದನ್ನು ನಾವು ಏನಂತ ಕರಿತೀವಿ, ಇತಿಹಾಸ ಅಂತ ಹೇಳಿ ಕರಿತೀವಿ ಅಂತ. ಸೊ ಇಲ್ಲಿ ಹೆರೋಡೋಟಸ್ನನ್ನ ಗ್ರೀಕ್ ಇತಿಹಾಸಕಾರನಾಗಿರ್ತಕ್ಕಂಥ ಹೆರೋಡೋಟಸ್ನನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಇತಿಹಾಸದ ಪಿತಾಮಹ ಅಂತ ಹೇಳಿ ಕರಿತೀವಿ ಅಂತ. ಹೆರೋಡೋಟಸ್ Greek historian is believed to have initiated the writing of history and hence he has been regarded as the father of history ಅಂತ ಹೇಳಿ. ಈತ ವೈಜ್ಞಾನಿಕವಾಗಿ ಇತಿಹಾಸವನ್ನ ಯಾವ ರೀತಿಯಾಗಿ ಬರೀಬೇಕು ಅಂತಕ್ಕಂಥದ್ದನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದಂಥ ಇತಿಹಾಸಕಾರನಾಗಿರೋದ್ರಿಂದ ಈ ಹೆರೋಡೋಟಸ್ನನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಅಥವಾ ವೈಜ್ಞಾನಿಕ ರೀತಿಯಲ್ಲಿ ಬರೆಯೋದಕ್ಕೆ ಪ್ರಾರಂಭಿಸಿದ ಹೆರೋಡೋಟಸ್ ಪ್ರಾರಂಭಿಸಿದ್ರಿಂದ ಈತನನ್ನ ಇತಿಹಾಸದ ಪಿತಾಮಹ, ದಿ ಫಾದರ್ ಆಫ್ ಹಿಸ್ಟ್ರಿ ಅಂತ ಹೇಳಿ ಕರೆಯೋದನ್ನ ನಾವಿಲ್ಲಿ ಕಾಣ್ಬೋದು ಅಂತ. ಇನ್ನು ಡೆಫಿನಿಷನ್ಸ್ ಆಫ್ ದಿ ಹಿಸ್ಟ್ರಿ. ಹಿಸ್ಟ್ರಿ ಅಂತಂದ್ರೆ ಅದರ ಅರ್ಥ ಏನ್ರಿ, ಹಿಸ್ಟೋರಿಯಾ ಅಂತಕ್ಕಂಥ ಪದದಿಂದ ಬಂದಿದೆ. ಹಿಸ್ಟೋರಿಯಾ ಅಂತ ಹೇಳಿದ್ರೆ ತನಿಖೆ ಅಥವಾ ವಿಚಾರಣೆ ಅಂತ ಹೇಳಿ. ಇನ್ನು ಇತಿಹಾಸ ಅಂತಕ್ಕಂಥದ್ದು ಸಂಸ್ಕೃತ ಪದ, ಇದರ ಅರ್ಥ ಖಚಿತವಾಗಿ ಘಟಿಸಿದ ಘಟನೆಗಳ ದಾಖಲೆ ಅಂತ ಹೇಳಿ ನಾವು ಕರಿತೀವಿ ಅಂತ. ಅದೇ ರೀತಿಯಾಗಿ ಗ್ರೀಕ್ ಇತಿಹಾಸಕಾರಣ ಮೊದಲ ಬಾರಿಗೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಇಟ್ಕೊಂಡು ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಪ್ರಾರಂಭಿಸಿದ್ರಿಂದ ಹೆರೋಡೋಟಸ್ನನ್ನ ಇತಿಹಾಸದ ಪಿತಾಮಹ, ಫಾದರ್ ಆಫ್ ಹಿಸ್ಟ್ರಿ ಅಂತ ಹೇಳಿ ಕರಿತೀವಿ ಅಂತ. ಇನ್ನು ವ್ಯಾಖ್ಯೆಗಳು, ಡೆಫಿನೇಷನ್ಸ್ ಆಫ್ ದಿ ಹಿಸ್ಟ್ರಿ ಅಂತ. ಸೊ ಯಾರ್ಯಾರು ಇತಿಹಾಸಕಾರರು ಯಾವ ರೀತಿಯಾಗಿರ್ತಕ್ಕಂಥ ತಮ್ಮದೇ ವ್ಯಾಖ್ಯಾನಗಳಲ್ಲಿ ಇತಿಹಾಸವನ್ನು ವ್ಯಾಖ್ಯಾನಿಸಿದ್ದಾರೆ ಅಂತ ಹೇಳಿದ್ರೆ ಮೊದಲೇದಾಗಿ ಹೆರೋಡೋಟಸ್, ಇತಿಹಾಸದ ಪಿತಾಮಹನಾಗಿರ್ತಕ್ಕಂಥ ಹೆರೋಡೋಟಸ್. ಈತನ ಕಾಲ 484ರಿಂದ 424 BCE, ಸಾಮಾನ್ಯ ಶಕ ಪೂರ್ವ 484ರಿಂದ 424 ಅಂತ ಹೇಳಿ. ಈ ಹೆರೋಡೋಟಸ್ನ ನಾವು ಈಗಾಗಲೇ ಹೇಳಿದಂಗೆ ಈತ ಯಾರಿ ಗ್ರೀಕ್ ಇತಿಹಾಸಕಾರ ಅಂತ ಹೇಳಿ ನಾವು ಕರಿತೀವಿ. ಈತನ ಕಾಲ 5ನೇ ಶತಮಾನ, ಸಾಮಾನ್ಯ ಶಕಪೂರ್ವ 5ನೇ ಶತಮಾನದಲ್ಲಿ ಈತ ಬದುಕಿದ್ದ ಅಂತ. ಸೊ ಈತ ಇತಿಹಾಸಕ್ಕೆ ಮಾತ್ರವಲ್ಲದೆ ಮಾನವೀಯ ಶಾಸ್ತ್ರಕ್ಕೂ ಅಥವಾ ಮಾನವ ಶಾಸ್ತ್ರಕ್ಕೂ ಸಹಿತ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಸಲ್ಲಿಸಿರೋದನ್ನು ನಾವು ಕಾಣ್ಬೋದು. ಗ್ರೀಕ್ ಹಿಸ್ಟೋರಿಯನ್ lived in 5th century BCE. He has contributed richly to history and anthropology ಅಂತ. ಮಾನವಶಾಸ್ತ್ರ ಮತ್ತು ಇತಿಹಾಸಕ್ಕೆ ಎರಡಕ್ಕೂ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಸಲ್ಲಿಸಿದ್ದಾನೆ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಈತ ಏನು ಮಾಡಿದ ಅಂತ ಹೇಳಿದ್ರೆ ಗ್ರೀಸ್ ಮತ್ತು ಪಶ್ಚಿಮ ಏಷ್ಯಾದಾದ್ಯಂತ ಏನು ಮಾಡಿದ ಅಂತ ಹೇಳಿದ್ರೆ ವ್ಯಾಪಕವಾಗಿ ಸಂಚಾರವನ್ನು ಮಾಡಿದ. ಈ ಟ್ರಾವೆಲ್ ಇನ್ ಗ್ರೀಸ್ ಆ್ಯಂಡ್ ವೆಸ್ಟ್ ಏಷ್ಯಾ ಅಂತ ಹೇಳಿ ಗ್ರೀಕ್ ಮತ್ತು ವೆಸ್ಟ್ ಏಷ್ಯಾಗಳಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಸಂಚಾರವನ್ನು ಮಾಡಿದ ಅಂತ. ಅಲ್ಲದೆ ಗ್ರೀಕ್ ನಗರ ರಾಜ್ಯಗಳ ಬಗ್ಗೆ ಅನೇಕ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ ಮತ್ತು ಅವುಗಳನ್ನು 9 ಸಂಪುಟಗಳಲ್ಲಿ ಬರೆದ.
ಗ್ರೀಸ್ನಲ್ಲಿ ಹಲವಾರು ಮಾಹಿತಿಗಳನ್ನು ಸಂಗ್ರಹಿಸಿದ್ನಲ್ಲ, ಅವನು 9 ಸಂಪುಟಗಳಲ್ಲಿ ಬರೀತಕ್ಕಂಥ ಕೆಲಸವನ್ನ ಮಾಡಿದ ಅಂತ. He collected information of the Greek city states and wrote 9 volumes ಅಂತ ಹೇಳಿ ಇವನ್ನ 9 ಸಂಪುಟದಲ್ಲಿ ಬರೆದ ಅಂತ. ಈತನ ಪ್ರಮುಖ ಕೃತಿ ಯಾವುದು ಅಂತ ಹೇಳಿದ್ರೆ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ಹೇಳಿ. ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್. ಈ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ ಅಥವಾ ಪರ್ಷಿಯನ್ ಕದನಗಳ ಇತಿಹಾಸ ಅಂತಕ್ಕಂಥದ್ದು ಈತನ ಪ್ರಮುಖ ಕೃತಿಯಾಗಿದ್ದು, ಇಲ್ಲಿ ಗ್ರೀಕ್ ಮತ್ತು ಪರ್ಷಿಯನ್ ನಡುವೆ ನಡೆದಿರ್ತಕ್ಕಂಥ ಹೋರಾಟವನ್ನು ಇಲ್ಲಿ ಏನ್ ಮಾಡೋಣ ಅಂತ ಹೇಳಿ ತಿಳಿಸಿರೋದನ್ನು ನಾವು ಕಾಣ್ಬೋದು ಅಂತ. ಇಟ್ ಡೀಲ್ಸ್ ವಿತ್ ದ ವಾರ್ ಬಿಟ್ವೀನ್ ಪರ್ಷಿಯನ್ಸ್ ಅಂಡ್ ಗ್ರೀಕ್ಸ್ ಅಂತ. ಸೊ ಇಲ್ಲಿ ಪರ್ಷಿಯನ್ರು ಮತ್ತು ಗ್ರೀಕರ ನಡುವೆ ನಡೆದಿರ್ತಕ್ಕಂಥ ಹೋರಾಟದ ಬಗೆಗೆ ವಿಷಯ ವಸ್ತುವನ್ನು ಒಳಗೊಂಡಿರ್ತಕ್ಕಂಥ ಕೃತಿ ಯಾವುದು? ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ತನ್ನ ಪ್ರಮುಖ ಕೃತಿಯಾಗಿರ್ತಕ್ಕಂಥದ್ದು ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ ಅಥವಾ ಪರ್ಷಿಯನ್ ಕದನಗಳ ಇತಿಹಾಸ ಅಂತಕ್ಕಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ ಅಂತ. ಇನ್ನು ಇದು ಇತಿಹಾಸದ ಅರ್ಥ ಮತ್ತು ವ್ಯಾಪ್ತಿಯನ್ನ ತಿಳಿಸಿದಂಥ ಪ್ರಮುಖ ಇತಿಹಾಸಕಾರ ಅಂತ ಹೇಳಿ ನಾವು ಈತನನ್ನ ಗುರುತಿಸ್ತೀವಿ ಅಂತ. ಹೆರೋಡೋಟಸ್ನ ಪ್ರಕಾರ ಇತಿಹಾಸ ಅಂದ್ರೆ ಏನು ಅಂತ ಹೇಳಿದ್ರೆ, ಈತನ ಪ್ರಕಾರ ಹಿಸ್ಟ್ರಿ ಅಂತ ಹೇಳಿದ್ರೆ ಅಥವಾ ಅಕಾರ್ಡಿಂಗ್ ಟು ಹೆರೋಡೋಟಸ್, ಹಿಸ್ಟ್ರಿ ಈಸ್ ಅ ರೆಕಾರ್ಡ್ ಆಫ್ ಗ್ರೇಟ್ ಹೀರೋಸ್ ಆ್ಯಂಡ್ ಯುನಿಕ್ ಇವೆಂಟ್ಸ್ ಟು ಬಿ ರಿಮೆಂಬರ್ಡ್ ಬೈ ದಿ ಫ್ಯೂಚರ್ ಜನರೇಷನ್ ಅಂತ ಹೇಳಿ. ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯನ್ನ ಇತಿಹಾಸ ಅಂತ ಹೇಳಿ ಕರೆದಿರೋದನ್ನು ನಾವು ಕಾಣ್ಬೋದು ಅಂತ. ಅಂದ್ರೆ ಹಿಂದೆ ನಮ್ಮ ಹಿರಿಯರು ಏನಾದರೂ ಸಾಧನೆ ಮಾಡಿದ್ರೆ ಅದನ್ನ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ತಲೆಮಾರಿನವರು ನೆನಪಿಟ್ಕೊಳ್ಬೇಕಾಗುತ್ತೆ ಅಂತ ಹೇಳಿ. ಯಾಕಂದ್ರೆ ಹಿಂದಿನ ಸಾಧನೆಯನ್ನು ಗುರುತಿಸಿದಾಗ ಮಾತ್ರ ಮುಂದೆ ನಾವು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಹಾಗಾಗಿ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಮತ್ತು ಮಹತ್ವಪೂರ್ಣ ಘಟನೆಗಳ ದಾಖಲೆಯ ಇತಿಹಾಸ ಅಂತ ಹೇಳಿರೋದನ್ನ ನಾವಿಲ್ಲಿ ಕಾಣ್ಬೋದು ಅಂತ. ಅಂದ್ರೆ ಹಿಂದಿನ ತಲೆಮಾರಿನಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ವಿಷಯ ಸಾಕಷ್ಟಿದೆ ಅಂತ ಹೇಳಿ ನಾವು ಇದರಿಂದ ತಿಳ್ಕೊಳ್ಬಹುದು ಅಂತ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥವ್ರು ಸೇಂಟ್ ಅಗಸ್ಟೈನ್ ಅಂತ ಹೇಳಿ. ಸಂತ ಅಗಸ್ಟಸ್ ಅಂತಕ್ಕಂಥವ್ರು, ಈತನ ಕಾಲ ಸಾಮಾನ್ಯ ಶಕ 354ರಿಂದ 430 ಅಂತ. ಸೈಂಟ್ ಅಗಸ್ಟ 354 to 430 CE. ಕ್ರಿಶ್ಚಿಯನ್ ಸೇಂಟ್ ಆ್ಯಂಡ್ ಪ್ರೊಫೌಂಡ್ ಥಿಂಕರ್ ಅಂತ ಹೇಳಿ. ಅಗಸ್ಟಸ್ ಒಬ್ಬ ಶ್ರೇಷ್ಠ ಕ್ರಿಶ್ಚಿಯನ್ ಸಂತ ಮತ್ತು ಚಿಂತಕ ಅಂತ ಹೇಳಿ ನಾವು ಈತನನ್ನ ಗುರುತಿಸ್ತೀವಿ ಅಂತ. ಈತ ಚರ್ಚಿನ ಅತ್ಯಂತ ಪ್ರಮುಖ ಇತಿಹಾಸಕಾರನಾಗಿರೋದನ್ನ ನಾವು ಕಾಣ್ಬೋದು ಅಂತ. ಈಸ್ ಅ ಗ್ರೇಟ್ ಹಿಸ್ಟೋರಿಯನ್ ಅಂತ. ಈತನ ಕೃತಿ ಯಾವುದು ಅಂತ ಹೇಳಿದ್ರೆ ದಿ ಸಿಟಿ ಆಫ್ ಗಾಡ್. ದಿ ಸಿಟಿ ಆಫ್ ಗಾಡ್ ಈಸ್ ಗ್ರೇಟ್ ವರ್ಕ್ ಅಂತ. ಈತನ ಪ್ರಕಾರ ಇತಿಹಾಸ ಅಂತ ಹೇಳಿದ್ರೆ ಇತಿಹಾಸವು ದೇವರು ಮತ್ತು ಸೈತಾನನ ನಡುವೆ ನಡೆದಿರ್ತಕ್ಕಂಥ ಸಂಘರ್ಷದ ಕಥೆಯಾಗಿದ್ದು, ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದೊಂದಿಗೆ ಪರ್ಯಸನಗೊಳ್ಳುತ್ತದೆ ಅಂತ. ಅಂದ್ರೆ ಇಲ್ಲಿ ಕೊನೆಗೊಳ್ಳುತ್ತೆ ಅಂತ. ಅಂದ್ರೆ ಇಲ್ಲಿ ದುಷ್ಟ ಮತ್ತು ಶಿಷ್ಟರ ನಡುವಿನ ಹೋರಾಟ ಇರ್ತೈತಿ. ಕೊನೆಗೆ ಯಾರು ಗೆಲುವನ್ನ ಸಾಧಿಸ್ತಾರೆ? ಶಿಷ್ಟರು ಗೆಲುವನ್ನ ಸಾಧಿಸುವುದರೊಂದಿಗೆ ಕೊನೆಗೊಳ್ಳುತ್ತೆ ಅಂತ. ಹಿಸ್ಟ್ರಿ ಈಸ್ ಅ ಸ್ಟೋರಿ ಆಫ್ ದ ಸ್ಟ್ರಗಲ್ ಬಿಟ್ವೀನ್ ಗಾಡ್ ಅಂಡ್ ಸೈತಾನ್ ವಿಚ್ ವುಡ್ ಅಲ್ಟಿಮೇಟ್ಲಿ ಎಂಡ್ ಇನ್ ದ ವಿಕ್ಟರಿ ಆಫ್ ಗಾಡ್ ಓವರ್ ಸೈತಾನ್ ಅಂತ ಹೇಳಿ. ಇಲ್ಲಿ ಕೊನೆಗೆ ಶಿಷ್ಟ ಅಥವಾ ದೇವರು ವಿಜಯ ಹೊಂದುವುದರೊಂದಿಗೆ ಇದು ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ ಅಂತ. ಹಿ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ಮಿರಾಕಲ್ಸ್ ಅಂಡ್ ಸೈನ್ಸ್ ಇನ್ ಹಿಸ್ ರೈಟಿಂಗ್ ಅಂತ ಹೇಳಿ. ಈತ ಕ್ರಿಶ್ಚಿಯನ್ ಸಂತನಾಗಿರೋದ್ರಿಂದ ಈತ ತನ್ನ ಬರವಣಿಗೆಯಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟ ಅಂತ ಹೇಳಿದ್ರೆ ಪವಾಡಗಳಿಗೆ ಮತ್ತು ಕ್ರಿಶ್ಚಿಯನ್ ಸಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಹಿ ಸ್ಟ್ರಾಂಗ್ಲಿ ಬಿಲೀವ್ಡ್ ದ್ಯಾಟ್ ಹ್ಯೂಮನ್ ಹಿಸ್ಟ್ರಿ ವಾಸ್ ಗೈಡೆಡ್ ಬೈ ಗಾಡ್ ಅಂತ ಹೇಳಿ. ಈತ ಬಲವಾಗಿ ಏನ್ ನಂಬಿದ್ದ ಅಂತ ಹೇಳಿದ್ರೆ ಮಾನವ ರಚಿಸ್ತಕ್ಕಂಥ ಇತಿಹಾಸ ದೇವರಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಅಂತಕ್ಕಂಥದ್ದು ಈತನ ಬಲವಾದ ನಂಬಿಕೆ ಆಗಿರೋದನ್ನ ನಾವಿಲ್ಲಿ ಕಾಣ್ಬೋದು ಅಂತ. ಈತನ ಕೃತಿಯಾಗಿ ದಿ ಸಿಟಿ ಆಫ್ ಗಾಡ್. ಈತನ ಪ್ರಕಾರ ಇತಿಹಾಸ ಅಂತ ಹೇಳಿದ್ರೆ ಇತಿಹಾಸ ಅಂತಕ್ಕಂಥದ್ದು ದೇವರು ಮತ್ತು ಸೈತಾನನ ನಡುವೆ ನಡೆದಿರ್ತಕ್ಕಂಥ ಸಂಘರ್ಷದ ಕಥೆಯಾಗಿದ್ದು, ಅಂತಿಮವಾಗಿ ದೇವರು ದುಷ್ಟನ ಮೇಲೆ ಸಾಧಿಸುವ ವಿಜಯದಲ್ಲಿ ಕೊನೆಗೊಳ್ಳುತ್ತದೆ ಅಂತಕ್ಕಂಥದ್ದು ಈತನ ಪ್ರಮುಖ ವ್ಯಾಖ್ಯೆ ಅಂತ ಹೇಳಿ ನಾವಿಲ್ಲಿ ಕರಿಬಹುದು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥವನು ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ನ ಕಾಲ 1818ರಿಂದ 1883 ಅಂತ ಹೇಳಿ. ಕಾರ್ಲ್ ಮಾರ್ಕ್ಸ್ ವಾಸ್ ಅ ಜರ್ಮನ್ ಫಿಲಾಸಫರ್. ಈತ ಒಬ್ಬ ಜರ್ಮನ್ ತತ್ವಜ್ಞಾನಿಯಾಗಿರೋದನ್ನ ನಾವು ಕಾಣ್ಬೋದು. ಅಲ್ಲದೆ ಅರ್ಥಶಾಸ್ತ್ರಜ್ಞ, ಎಕನಾಮಿಸ್ಟ್, ಸೋಷಿಯಾಲಜಿಸ್ಟ್, ಹಿಸ್ಟೋರಿಯನ್, ಜರ್ನಲಿಸ್ಟ್ ಆ್ಯಂಡ್ ರೆವಲ್ಯೂಷನರಿ ಸೋಷಿಯಲಿಸ್ಟ್ ಅಂತ ಹೇಳಿ. ನೋಡ್ರಿ, ಈತ
ಜರ್ಮನ್ ತತ್ವಜ್ಞಾನಿನೂ ಹೌದು, ಅರ್ಥಶಾಸ್ತ್ರಜ್ಞ, ಸಮಾಜಶಾಸ್ತ್ರಜ್ಞ, ಇತಿಹಾಸಕಾರ, ಪತ್ರಕರ್ತ ಮತ್ತು ಕ್ರಾಂತಿಕಾರಿ ಸಮಾಜವಾದಿ ಅಂತ ಹೇಳಿ ಈತನನ್ನ ಗುರುತಿಸಲಾಗುತ್ತೆ ಅಂತ ಹೇಳಿ. ಸೊ ಸಮಾಜ ವಿಜ್ಞಾನ ಮತ್ತು ಸಮಾಜವಾದಿ ಚಳವಳಿ ಬೆಳವಣಿಗೆಯಲ್ಲಿ ಈತನ ಚಿಂತನೆಗಳು ಹೆಚ್ಚು ಪ್ರಮುಖ ಪಾತ್ರ ವಹಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಸೊ ಆದ್ದರಿಂದಲೇ ಇತಿಹಾಸದಲ್ಲಿ ಈತನನ್ನ ಆರ್ಥಿಕ ಶಾಸ್ತ್ರಜ್ಞ ಅಂತ ಹೇಳಿ ಈತನನ್ನ ಗುರುತಿಸಲಾಗಿರೋದನ್ನು ನಾವು ಕಾಣ್ಬೋದು ಅಂತ. ಹಿ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಎಕನಾಮಿಸ್ಟ್ ಇನ್ ಹಿಸ್ಟರಿ ಅಂತ ಹೇಳಿ. ಅಂದ್ರೆ ಇತಿಹಾಸದಲ್ಲಿ ಈತ ಅರ್ಥಶಾಸ್ತ್ರಜ್ಞ ಅಂತ ಹೇಳಿ ಪರಿಗಣಿಸಲಾಗಿರೋದನ್ನು ನಾವು ಕಾಣ್ಬೋದು ಅಂತ. ಈತ ಇತಿಹಾಸವನ್ನ ಹೊಸ ಆರ್ಥಿಕ ದೃಷ್ಟಿಕೋನವನ್ನ ಇಟ್ಟುಕೊಂಡು ಅರ್ಥೈಸಿ ವ್ಯಾಖ್ಯಾನ ನೀಡೋದನ್ನ ನಾವು ಕಾಣ್ಬೋದು ಅಂತ. ಹಿ ಎಕ್ಸ್ಪ್ರೆಸ್ ನ್ಯೂ ಎಕನಾಮಿಕ್ ಇಂಟರ್ಪ್ರಿಟೇಷನ್ ಆಫ್ ದಿ ಡೆಫಿನೇಷನ್ ಆಫ್ ಹಿಸ್ಟರಿ ಅಂತ ಹೇಳಿ. ಇತಿಹಾಸದ ವ್ಯಾಖ್ಯಾನ ನೀಡುವಲ್ಲಿನೂ ಸಹಿತ ಅರ್ಥಶಾಸ್ತ್ರದ ಅಥವಾ ಆರ್ಥಿಕ ದೃಷ್ಟಿಕೋನವನ್ನ ಇಟ್ಟುಕೊಂಡು ತನ್ನ ವ್ಯಾಖ್ಯಾನವನ್ನ ನೀಡಿರೋದನ್ನ ನಾವಿಲ್ಲಿ ಕಾಣ್ಬೋದು ಅಂತ. ಈತನ ಪ್ರಕಾರ ಇತಿಹಾಸ ಅಂತ ಹೇಳಿದ್ರೆ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟ ಅಂತ. According to Karl Marx, history is a story of struggle between haves and have-nots ಅಂತ. ಇಲ್ಲಿ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟ ಅಂತ ಹೇಳಿ ಇಲ್ಲಿ ಕರೀತಾರ ಅಂತ. ಈ ತರ ಪ್ರಮುಖ ಎರಡು ಕೃತಿಗಳು ಇಲ್ಲಿ ನಮಗೆ ಏನಾಗ್ತಾವ ಅಂತ ಹೇಳಿದ್ರೆ ಅತ್ಯಂತ ಪ್ರಮುಖವಾದಂಥವು ಅಥವಾ ಎಕ್ಸಾಮ್ ದೃಷ್ಟಿಯಿಂದನೂ ಸಹಿತ ಇವು ಅತ್ಯಂತ ಪ್ರಮುಖವಾಗಿರೋದನ್ನು ನಾವು ಕಾಣ್ಬೋದು. ಅವೆರಡು ಯಾವುವು ಅಂತ ಹೇಳಿದ್ರೆ ಡಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥವು ಈತನ ಪ್ರಮುಖ ಕೃತಿಗಳಾಗಿರೋದನ್ನು ನಾವು ಕಾಣ್ಬೋದು ಅಂತ. ಹೀರೋ ಟು ಗ್ರೇಟ್ ವರ್ಕ್ಸ್, ದೀಸ್ ಆರ್ ಡಾಸ್ ಕ್ಯಾಪಿಟಲ್ ಆ್ಯಂಡ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥದ್ದನ್ನು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಮುಖ ಇತಿಹಾಸಕಾರ ಯಾರು ಅಂತ ಹೇಳಿದ್ರೆ ಜೆ.ಬಿ. ಬ್ಯೂರಿ ಅಂತಕ್ಕಂಥವ್ರು. ಈತನ ಕಾಲ 1861ರಿಂದ 1927. ಜೆ.ಬಿ. ಬ್ಯೂರಿ, ಹೀಸ್ ಏಜ್ ವಾಸ್ 1861 to 1927 CE ಅಂತ. ಹಿ ವಾಸ್ ಆನ್ ಐರಿಷ್ ಹಿಸ್ಟೋರಿಯನ್ ಆ್ಯಂಡ್ ಅ ಸ್ಕಾಲರ್ ಅಂತ ಹೇಳಿ. ಈತ ಐರಿಷ್ ಇತಿಹಾಸಕಾರ ಮತ್ತು ಪ್ರಮುಖ ವಿದ್ವಾಂಸನಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಹಿ ವರ್ಕ್ಡ್ ಆಸ್ ಅ ಪ್ರೊಫೆಸರ್ ಆಫ್ ಮಾಡರ್ನ್ ಹಿಸ್ಟ್ರಿ ಅಟ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತ. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಈತ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಜೆ.ಬಿ. ಬ್ಯೂರಿಯ ಪ್ರಕಾರ ಇತಿಹಾಸ ಅಂತ ಹೇಳಿದ್ರೆ ಹಿಸ್ಟ್ರಿ ಇಸ್ ಅ ಸೈನ್ಸ್ ನೋ ಮೋರ್ ಆ್ಯಂಡ್ ನೋ ಲೆಸ್ ಅಂತ ಹೇಳಿ. ಜೆ.ಬಿ. ಬ್ಯೂರಿಯ ಪ್ರಕಾರ ಇತಿಹಾಸ ಅಂದ್ರೆ ಏನ್ರಿ, ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಅಂತಕ್ಕಂಥದ್ದು ವ್ಯಾಖ್ಯಾನವನ್ನು ನೀಡಿರೋದನ್ನು ನಾವು ಕಾಣ್ಬೋದು ಅಂತ. ಅಂದ್ರೆ ಬ್ಯೂರಿಯ ಪ್ರಕಾರ ಪ್ರತಿಯೊಬ್ಬ ಇತಿಹಾಸಕಾರ ಹೆಂಗ್ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ವಿಜ್ಞಾನಿ ಅಂತ ಕೆಲಸ ಮಾಡಬೇಕು ಅಂತ. ಎವ್ರಿ ಹಿಸ್ಟೋರಿಯನ್ಸ್ ಮಸ್ಟ್ ವರ್ಕ್ ಲೈಕ್ ಅ ಸೈಂಟಿಸ್ಟ್ ಅಂತ ಹೇಳಿ. ಕಲೆಕ್ಟ್ ದ ಡಾಟಾ ಆ್ಯಂಡ್ ವ್ಯಾಲಿಡ್ ಎವಿಡೆನ್ಸಸ್ ಅಂತ ಹೇಳಿ. ಅಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕು ಮತ್ತು ಸಂಗ್ರಹಿಸಿದ ಮಾಹಿತಿಯನ್ನು ನಿರ್ದಿಷ್ಟ ಅಂಕಿ ಅಂಶಗಳಿಗನುಗುಣವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ದಾಖಲೆಗಳನ್ನು ಸಂಗ್ರಹಿಸಬೇಕು ಅಂತಕ್ಕಂಥದ್ದು ಜೆ.ಬಿ. ಬ್ಯೂರಿಯ ಒಂದು ಇತಿಹಾಸಕಾರರಿಗೆ ಹೇಳ್ತಕ್ಕಂಥ ಒಂದು ವಿಷಯ ಅಂತ. ಯಾವ ರೀತಿಯಾಗಿರ್ಬೇಕ್ರಿ, ವಿಜ್ಞಾನಿ ಹಾಗೆ ಕೆಲಸ ಮಾಡಬೇಕು, ಡಾಟಾಗಳನ್ನು ಸಂಗ್ರಹಣೆ ಮಾಡಬೇಕು ಮತ್ತು ಅವೆಲ್ಲ ಏನಿರಬೇಕು ಅಂತ ಹೇಳಿದ್ರೆ ನಿರ್ದಿಷ್ಟವಾಗಿರಬೇಕು ಅಂತ ಇಲ್ಲಿಂದ ಹೇಳಿರೋದನ್ನು ನಾವು ಕಾಣ್ಬೋದು ಅಂತ. ಹಿಸ್ಟ್ರಿ ಈಸ್ ದ ಓಲ್ಡೆಸ್ಟ್ ಆರ್ಟ್ ಆ್ಯಂಡ್ ದ ಯಂಗೆಸ್ಟ್ ಆಸ್ಪೈರೆಂಟ್ ಟು ಬಿಕಮ್ ಅ ಸೈನ್ಸ್ ಅಂತ. ಇತಿಹಾಸ ಅಂತ ಹೇಳಿದ್ರೆ ವಿಜ್ಞಾನ ಇದ್ದಂಗೆ, ಬಟ್ ಈ ಪ್ರಯೋಗಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಇತಿಹಾಸ ಅಂತಕ್ಕಂಥದ್ದು ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರ್ತಕ್ಕಂಥ ಇತ್ತೀಚಿನ ಆಕಾಂಕ್ಷೆ ಅಂತ ಹೇಳಿ. ಹಿಸ್ಟ್ರಿನೂ ಸಹಿತ ಒಂದು ವಿಜ್ಞಾನ ಆಗೋದಕ್ಕೆ ಹೊರಟಿರ್ತಕ್ಕಂಥ ಒಂದು ಆಕಾಂಕ್ಷೆ ಅಂತ ಹೇಳಿ ಹೇಳಿರೋದನ್ನು ನಾವು ಕಾಣ್ಬೋದು ಅಂತ. ಇವನ್ನ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಮುಖ ಇತಿಹಾಸಕಾರ ಯಾರು ಅಂತ ಹೇಳಿದ್ರೆ ಅರ್ನಾಲ್ಡ್ ಟೈನ್ಬಿ ಅಂತ ಹೇಳಿ. ಈತನ ಕಾಲ 1889ರಿಂದ 1975. ಅರ್ನಾಲ್ಡ್ ಟೈನ್ಬಿ ಒಬ್ಬ ಬ್ರಿಟಿಷ್ ಇತಿಹಾಸಕಾರ. ಹಿ ವಾಸ್ ಅ ಬ್ರಿಟಿಷ್ ಹಿಸ್ಟೋರಿಯನ್ ಅಂತ. ಹಿ ವರ್ಕ್ಡ್ ಆಸ್ ಅ ಪ್ರೊಫೆಸರ್ ಆಫ್ ಹಿಸ್ಟ್ರಿ ಇನ್ ಲಂಡನ್ ಯೂನಿವರ್ಸಿಟಿ. ಈತ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಕನಾಗಿಯೂ ಸಹಿತ ಕೆಲಸವನ್ನ ನಿರ್ವಹಿಸಿದ ಅಂತ. ಸೊ ಈತನ ಪ್ರಸಿದ್ಧ ಕೃತಿ ಯಾವುದು ಅಂತ ಹೇಳಿದ್ರೆ ಅ ಸ್ಟಡಿ ಆಫ್ ಹಿಸ್ಟರಿ. ಹಿಸ್ ಗ್ರೇಟ್ ವರ್ಕ್ ವಾಸ್ ಅ ಸ್ಟಡಿ ಆಫ್ ಹಿಸ್ಟರಿ ಅಂತ. ಈ ಸ್ಟಡಿ ಆಫ್ ಹಿಸ್ಟರಿ ಅಂತಕ್ಕಂಥದ್ದು 12 ಸಂಪುಟಗಳಲ್ಲಿರೋದನ್ನು ನಾವು ಕಾಣ್ಬೋದು ಅಂತ. ಈಸ್ ಇನ್ 12 ವ್ಯಾಲ್ಯೂಮ್ಸ್ ಅಂತ. ಈ ಸ್ಟಡಿ 26 ಸಿವಿಲೈಸೇಷನ್ ಆಫ್ ದಿ ವರ್ಲ್ಡ್. ಈತ
ಸುಮಾರು ಜಗತ್ತಿನ 26 ನಾಗರಿಕತೆಗಳ ಬಗ್ಗೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಅಧ್ಯಯನವನ್ನ ಮಾಡಿರೋದನ್ನ ನಾವು ಕಾಣಬಹುದು ಅಂತ. ಸೊ ಆ ದೃಷ್ಟಿಕೋನವನ್ನ ಇಟ್ಟುಕೊಂಡು ಇತಿಹಾಸದ ವ್ಯಾಖ್ಯಾನವನ್ನ ನಿರೂಪಿಸಿರೋದನ್ನ ನಾವಿಲ್ಲಿ ಕಾಣಬಹುದು. ಈತನ ಪ್ರಕಾರ ಇತಿಹಾಸ ಅಂತ ಹೇಳಿದ್ರೆ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ. ಹಿಸ್ಟ್ರಿ ಇಸ್ ಅ ಸ್ಟೋರಿ ಆಫ್ ದಿ ರೈಸ್ ಅಂಡ್ ಫಾಲ್ ಆಫ್ ದಿ ಸಿವಿಲೈಸೇಷನ್ ಅಂತ ಹೇಳಿ. ಹಿಸ್ಟ್ರಿ ಇಸ್ ದ ಸ್ಟೋರಿ ಆಫ್ ರೈಸ್ ಅಂಡ್ ಫಾಲ್ ಆಫ್ ದಿ ಸಿವಿಲೈಸೇಷನ್ ಅಂತ ಹೇಳಿ. ಇತಿಹಾಸ ನಾಗರಿಕತೆಗಳ ಏಳು ಬೀಳಿನ ಕತೆ ಅಂತ ಹೇಳಿ ಇಲ್ಲಿ ಹೇಳಿರೋದನ್ನ ನಾವು ಕಾಣಬಹುದು ಅಂತ. ಏನು ಪ್ರಕಾರ ಇತಿಹಾಸದಲ್ಲಿ ಮಾನವನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು ಅಂತ ಹೇಳಿ ಹೇಳಿರೋದನ್ನು ನಾವು ಕಾಣಬಹುದು ಅಂತ. ಇನ್ನು ನೆಕ್ಸ್ಟ್ ಕೊನೆಗೆ ಬರ್ತಕ್ಕಂಥ ಪ್ರಸಿದ್ಧ ಇತಿಹಾಸಕಾರ ಯಾರು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅಂತ. ಜವಾಹರ್ಲಾಲ್ ನೆಹರೂರವರು 1889ರಿಂದ 1964ರವರೆಗೆ ಇದ್ರು ಅಂತ. ಜವಾಹರ್ಲಾಲ್ ನೆಹರು ಅವರ ಕಾಲ 1889ರಿಂದ 1964. ಹಿ ಇಸ್ ದಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಇಂಡಿಯಾ ಅಂತ. ಇವರು ಪ್ರಥಮ ಪ್ರಧಾನ ಮಂತ್ರಿಯಾಗಿದ್ರು. ಅಲ್ಲದೆ ಇವರಿಗೆ ಇತಿಹಾಸದ ಬಗ್ಗೆ ಅತೀವ ಆಸಕ್ತಿಯನ್ನು ಹೊಂದಿರತಕ್ಕಂಥವರಾಗಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಿ ಸ್ಟಡಿ ಆಫ್ ಹಿಸ್ಟ್ರಿ ಅಂತ ಹೇಳಿ. ಅವರಿಗೆ ಇತಿಹಾಸದ ಬಗ್ಗೆ ಅತೀವವಾಗಿರ್ತಕ್ಕಂಥ ಆಸಕ್ತಿ ಇರೋದನ್ನು ನಾವು ಕಾಣಬಹುದು ಅಂತ. ಇವರ ಕೃತಿಗಳು ಪ್ರಮುಖವಾಗಿರ್ತಕ್ಕಂಥವು ಎರಡು. ಹೀಸ್ ಗ್ರೇಟ್ ವರ್ಕ್ ವಾಸ್ ಡಿಸ್ಕವರಿ ಆಫ್ ಇಂಡಿಯಾ, ದ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ ಹೇಳಿ. ಇಲ್ಲಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಮತ್ತು ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥ ಎರಡು ಕೃತಿಗಳನ್ನು ಇವರು ರಚನೆ ಮಾಡಿದ್ರು ಅಂತ. ಇವರು ರಾಜಕೀಯ ಬಂದಿಯಾಗಿರ್ತಕ್ಕಂಥ ಸಮಯದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ಎರಡು ಕೃತಿಗಳನ್ನ ರಚನೆ ಮಾಡಿದ್ರು ಅಂತ. ಬೋತ್ ವೇರ್ ರಿಟನ್ ವೆನ್ ಹಿ ವಾಸ್ ಅ ಪೊಲಿಟಿಕಲ್ ಪ್ರಿಸನರ್ ಅಂತ ಹೇಳಿ. ಇವರು ರಾಜಕೀಯ ಬಂದಿಯಾಗಿರ್ತಕ್ಕಂಥ ಸಮಯದಲ್ಲಿ ಎರಡು ಕೃತಿಗಳನ್ನ ರಚನೆ ಮಾಡಿದ್ರು ಅಂತ. ದ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಈಸ್ ಅ ಕಲೆಕ್ಷನ್ ಆಫ್ ಲೆಟರ್ಸ್ ವಿಚ್ ಹಿ ರೋಟ್ ಟು ಹಿಸ್ ಡಾಟರ್ ಇಂದಿರಾ ಗಾಂಧಿ ಅಂತ ಹೇಳಿ. ಇವರು ರಾಜಕೀಯ ಬಂದಿಯಾಗಿರ್ತಕ್ಕಂಥ ಸಮಯದಲ್ಲಿ ತನ್ನ ಮಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿಗೆ ಬರೆದಿರ್ತಕ್ಕಂಥ ಪತ್ರಗಳ ಸಂಗ್ರಹವನ್ನೆಲ್ಲ ಸೇರಿಸಿ ದ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂದ್ರೆ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಕ್ಕಂಥದನ್ನ ಹೇಳ್ತಾ ಹೋಗ್ತಾ ಇದ್ರು ಅಂತ. ಪ್ರತಿ ಪತ್ರದಲ್ಲಿನೂ ಸಹಿತ ಜಗತ್ತಿನ ರಾಜಕೀಯ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂತ ಹೇಳಿ ತನ್ನ ಮಗಳಿಗೆ ತಿಳಿಸ್ತಾ ಇದ್ರು ಇಂದಿರಾ ಗಾಂಧಿಗೆ. ಸೊ ಅದನ್ನೆಲ್ಲ ಸೇರಿಸಿ ಒಟ್ಟಾಗಿ ನಾವು ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ ಹೇಳಿ ಇದನ್ನ ಕರೆದಿರೋದನ್ನ ನಾವು ಕಾಣಬಹುದು ಅಂತ. ಇವ್ರ ಪ್ರಕಾರ ಇತಿಹಾಸ ಅಂತ ಹೇಳಿದ್ರೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತ. ಹಿಸ್ಟ್ರಿ ಇಸ್ ಅ ಸ್ಟೋರಿ ಆಫ್ ಮ್ಯಾನ್ ಫ್ರಾಮ್ ಬಾರ್ಬರಿಸಮ್ ಟು ಸಿವಿಲೈಸೇಷನ್ ಅಂತ ಹೇಳಿ. ಇವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತ ಹೇಳಿರೋದನ್ನು ನಾವು ಕಾಣಬಹುದು ಅಂತ. ಈ ರೀತಿಯಾಗಿ ಸುಮಾರು 6 ಪ್ರಮುಖ ಇತಿಹಾಸಕಾರರು ಇತಿಹಾಸದ ವ್ಯಾಖ್ಯಾನಗಳನ್ನು ಹೇಳಿರೋದನ್ನು ನಾವಿಲ್ಲಿ ಕಾಣಬಹುದು ಅಂತ. ಒಟ್ಟಾರೆಯಾಗಿ ಇತಿಹಾಸ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇತಿಹಾಸವು ಮಾನವನ ಎಲ್ಲ ಮಹತ್ವಪೂರ್ಣ ಚಟುವಟಿಕೆಗಳ ವಿವಿಧ ಆಯಾಮಗಳ ಅಧ್ಯಯನವಾಗಿದ್ದು ಕಾಲ ಮತ್ತು ಸ್ಥಳಗಳಿಂದ ಪ್ರತಿಬಂಧಿತವಾಗಿರೋದನ್ನು ನಾವು ಕಾಣಬಹುದು ಅಂತ. ಹಿಸ್ಟ್ರಿ ಇಸ್ ಅ ಸ್ಟಡಿ ಆಫ್ ಆಲ್ ಸಿಗ್ನಿಫಿಕೆಂಟ್ ಹ್ಯೂಮನ್ ಆಕ್ಟಿವಿಟೀಸ್ ಇನ್ ವೇರಿಯಸ್ ಡೈಮೆನ್ಷನ್ಸ್ ವಿಚ್ ಈಸ್ ರಿಸ್ಟ್ರಿಕ್ಟೆಡ್ ಇನ್ ಟೈಮ್ ಆ್ಯಂಡ್ ಪ್ಲೇಸ್ ಅಂತ ಹೇಳಿ. ಒಟ್ಟಾರೆಯಾಗಿ ಇತಿಹಾಸ ಅಂತ ಹೇಳಿದ್ರೆ ಮಾನವನ ಎಲ್ಲ ಮಹತ್ವಪೂರ್ಣ ಚಟುವಟಿಕೆಗಳು ಮತ್ತು ವಿವಿಧ ಆಯಾಮಗಳ ಅಧ್ಯಯನವನ್ನ ನಾವು ಇತಿಹಾಸ ಅಂತ ಹೇಳಿ ಕರಿತೀವಿ. ಅದು ಕೆಲವೊಂದ್ಸಲ ಕಾಲ ಮತ್ತು ಸ್ಥಳಗಳಿಂದ ಪ್ರತಿಬಂಧಿತವಾಗಿರೋದನ್ನು ನಾವು ಕಾಣಬಹುದು ಅಂತ. ಸೊ ಇಲ್ಲಿಗೆ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯಾನಗಳು, ಮೀನಿಂಗ್ ಆಫ್ ದಿ ಹಿಸ್ಟ್ರಿ ಆ್ಯಂಡ್ ಡೆಫಿನಿಷನ್ಸ್ ಆಫ್ ದಿ ಹಿಸ್ಟ್ರಿ ಈ ಕ್ಲಾಸ್ಗೆ ಕೊನೆಗೊಳ್ಳುತ್ತಾ ನೆಕ್ಸ್ಟ್ ಕ್ಲಾಸ್ ಒಳಗೆ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಹಿಸ್ಟ್ರಿ ಅಂತ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯ ಬಗ್ಗೆ ಏನು ಮಾಡೋಣ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ. ನಿಮಗೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ವಾಟ್ಸಪ್ ನಂಬರ್ ಮುಖಾಂತರ ಅಥವಾ ಇಮೇಲ್ ID ಮುಖಾಂತರ ಏನು ಮಾಡ್ಬೋದು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್.